ಹಾಯ್, ನಾನು ನಿಮ್ಮ ಲಕ್ಷ್ಮಿಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ಹೊಸದಾಗಿ ಕತೆಗಳನ್ನು ಕೇಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಕತೆಗಳನ್ನು ಕೇಳಿ. ನನ್ನ ಕತೆಗಳು ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಒಂದಾಗುವುದೇ ಒಲವು, ಸಂಚಿಕೆ 3. ಹೆಡ್ ಮಾಸ್ಟರ್ ಶಶಿಧರ್ ರೂಮಿನ ಮುಂದೆ ಬಂದು, ಮೇನ್ ಕಮಿನ್ ಸರ್ ಎಂದವಳನ್ನು ಒಳಗೆ ಕರೆದರು. ಒಳ ಬಂದವಳು ಹೆಡ್ ಮಾಸ್ಟರ್ ಎದುರಿಗೆ ಕುಳಿತಿರುವ ದಂಪತಿಗಳನ್ನು ನೋಡಿ ನಂತರ ಶಶಿಧರ್ ಸರ್ ಕಡೆ ತಿರುಗಿ, ಸರ್ ಬರೋಕೆ ಹೇಳಿದ್ರಿ ಎಂದಾಗ ಶಶಿಧರ್ ಎದುರಿಗಿದ್ದವರನ್ನು ತೋರಿಸುತ್ತಾ, ನೋಡಮ್ಮ ಮಂದಾರ, ಇವರು ಗಂಗಾಧರ್ ವರ್ಮಾ, ಇವರು ಅವರ ಮಿಸಸ್ ಗಾಯತ್ರಿ ವರ್ಮಾ ಇಂಡಸ್ಟ್ರೀಸ್ನ ಸಂಸ್ಥಾಪಕರು ಎಂದಾಗ ಇವಳು ಮನಸ್ಸಿನಲ್ಲಿ, ಆ ಕಂಪನಿ ಬಗ್ಗೆ ನಾನು ಕೂಡ ಕೇಳಿದ್ದೀನಿ, ತುಂಬ ದೊಡ್ಡ ಕಂಪನಿ, ಆ ಕಂಪನಿ ಓನರ್ಗಳ ಇವರು ಎಷ್ಟು ಸಿಂಪಲ್ ಆಗಿದ್ದಾರೆ ಎಂದುಕೊಳ್ಳುತ್ತಾಳೆ. ನಂತರ ಅವರಿಬ್ಬರು ಕಡೆ ತಿರುಗಿ, ಗುಡ್ ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್ ಮೇಡಮ್ ಎಂದವಳಿಗೆ ಪ್ರತಿಯಾಗಿ ಗುಡ್ ಮಾರ್ನಿಂಗ್ ಹೇಳಿದರು. ಆಗ ಅವಳ ಗಮನ ಹೋಗಿದ್ದು ಅವರಿಬ್ಬರ ಮಧ್ಯೆ ಗೊಂಬೆಯಂತೆ ಕುಳಿತಿರುವ ಪುಟಾಣಿ ಕಡೆ. ಮಗುವನ್ನು ನೋಡಿ ಸಣ್ಣದಾಗಿ ಕಣ್ಣು ಮಿಟುಕಿಸುತ್ತಾಳೆ. ಆಗ ಪುಟಾಣಿ ಕೂಡ ಅವಳನ್ನು ನೋಡಿ ನಗುತ್ತಾಳೆ. ಶಶಿಧರ್ ಮಂದಾರಳನ್ನು ನೋಡುತ್ತಾ, ಮಂದಾರ, ಇದು ಇವರ ಮೊಮ್ಮಗು ಸಾನ್ವಿ ವರ್ಮಾ, ಇವತ್ತು ನ್ಯೂ ಅಡ್ಮಿಷನ್ ಆಗಿದೆ, ಕ್ಲಾಸಿಗೆ ಕರ್ಕೊಂಡು ಹೋಗಿ, ಹಾಗೆ ಹುಷಾರಾಗಿ ನೋಡ್ಕೊಳ್ಳಿ ಎಂದವರ ಮಾತಿಗೆ ಸರಿ ಸರ್ ಎಂದವಳು ಮಗುವಿನ ಕಡೆ ನೋಡಿ, ಸಾನ್ವಿ ಬಾಯಿಲ್ಲಿ ಎಂದು ಕರೆದಾಗ ಸಾನ್ವಿ ಅಜ್ಜಿ ತಾತನ ಕಡೆ ನೋಡಿದಳು. ಗಾಯತ್ರಿ ಅವರು ಮಗು ಕಡೆ ನೋಡಿ, ಪುಟಾಣಿ, ಇವರು ನಿನ್ನ ಮಿಸ್ ಆಯ್ತಾ, ಇವರೊಂದಿಗೆ ನೀನು ಇರಬೇಕು ಎಂದವರ ಮಾತಿಗೆ ಸರಿ ಎಂದು ತಲೆ ಆಡಿಸಿ ಮಂದಾರಳ ಕೈ ಹಿಡಿದುಕೊಳ್ಳುತ್ತಾಳೆ. ಅವಳ ಸಮಕ್ಕೆ ಕುಳಿತ ಮಂದಾರ, ಗುಡ್ ಮಾರ್ನಿಂಗ್ ಸಾನ್ವಿ ಎಂದು ಅವಳ ಮುದ್ದಾದ ಕೆನ್ನೆಗೆ ಮುತ್ತಿಟ್ಟಾಗ ಸಾನ್ವಿ ಕೂಡ ಅವಳ ಕೆನ್ನೆಗೆ ಮುತ್ತು ಕೊಡುತ್ತಾ, ಗುಡ್ ಮಾರ್ನಿಂಗ್ ಮಿಸ್ ಎಂದು ಹೇಳಿದಳು. ಗಾಯತ್ರಿ ವರ್ಮಾ ಅಂತೂ ಮಂದಾರಳನ್ನೇ ನೋಡ್ತಾ ಇರುತ್ತಾರೆ. ತುಂಬ ಸರಳ ಅಲಂಕಾರ ಆದರೂ ಕೂಡ ಎಷ್ಟು ಆಕರ್ಷಣೆ ಇದೆ, ಈ ಹುಡುಗಿ ನನ್ನ ಮಗನಿಗೆ ತಕ್ಕ ಜೋಡಿ ಎಂದುಕೊಂಡವರು ನಂತರ ತನ್ನ ಮಗನ ಈಗಿನ ಮನಸ್ಥಿತಿ ನೆನೆದು ಸುಮ್ಮನಾದರು. ಮಂದಾರ ಮಗುವನ್ನು ಕರೆದುಕೊಂಡು ಅಜ್ಜಿ ತಾತನಿಗೆ ಬಾಯ್ ಹೇಳು ಎಂದಾಗ, ಬಾಯ್ ಅಜ್ಜಿ, ಬಾಯ್ ತಾತ ಎಂದು ಮಗು ಮಂದಾರಳೊಂದಿಗೆ ಹೋದಳು. ನಂತರ ಸ್ವಲ್ಪ ಸಮಯ ಶಶಿಧರ್ ಅವರೊಂದಿಗೆ ಮಾತನಾಡಿದ ಗಾಯತ್ರಿ ಮತ್ತು ಗಂಗಾಧರ್, ಸರಿ ಸರ್, ನಾವಿನ್ನು ಬರ್ತೀವಿ ಎಂದು ಹೊರಡ್ತಾರೆ. ಇಬ್ಬರು ಕಾರಿನಲ್ಲಿ ಹೋಗಬೇಕಾದ್ರೆ ಗಾಯತ್ರಿಯವರು ಗಂಗಾಧರ್ ಅವರನ್ನು ನೋಡ್ತಾ, ರೀ, ಆ ಮೇಡಮ್ ಎಷ್ಟೊಂದು ಮುದ್ದಾಗಿದ್ರು ಅಲ್ವಾ ಎಂದಾಗ, ಯಾರ ಬಗ್ಗೆ ಹೇಳ್ತಾ ಇದ್ದೀಯಾ ಎಂದು ಗಂಗಾಧರ್ ಕೇಳಿದರೆ, ಅದೇ ಮಂದಾರ ಅಂತ ಮೇಡಮ್, ಅವರ ಬಗ್ಗೆ ಹೇಳ್ತಿದ್ದೀನಿ, ಹೆಸರು ಕೂಡ ಎಷ್ಟು ಚೆನ್ನಾಗಿದೆ, ನಮ್ಮ ಭಾರ್ಗವ್ಗೆ ಒಳ್ಳೆ ಜೋಡಿ ಎಂದಾಗ ಆಶ್ಚರ್ಯದಿಂದ, ಏನೇ ಮಾರಾಯ್ತಿ ನೀನು, ಅಲ್ಲಿಯವರೆಗೂ ಯೋಚನೆ ಮಾಡಿದ್ದೀಯಾ, ನಿನ್ನ ಮಗನಿಗೆ ನಿನ್ನ ಯೋಚನೆ ಗೊತ್ತಾದರೆ ಅಷ್ಟೇ, ಆಕಾಶ ಭೂಮಿ ಒಂದು ಮಾಡ್ತಾನೆ ಎಂದ ತಮ್ಮ ಪತಿ ಮಾತಿಗೆ, ಗೊತ್ತು ಕಣ್ರಿ, ಏನೋ ನನಗೆ ಅನಿಸ್ತು ಹೇಳಿದೆ ಅಷ್ಟೆ, ನಾನು ಅಂದುಕೊಂಡಂಗೆಲ್ಲ ಆಗಿಬಿಡುತ್ತಾ, ಅದೆಲ್ಲ ಅಷ್ಟೊಂದು ಸುಲಭ ಅಲ್ಲ ಅಂತ ನನಗೂ ಗೊತ್ತು ಎಂದು ಸುಮ್ಮನಾದರು. ಆದರೆ ಮನಸ್ಸಿನಲ್ಲಿದ್ದ ಮಂದಾರಳ ಮುಖ ಮರೆಯಾಗೋದಿಲ್ಲ. ಇತ್ತ ಕಡೆ ಆಫೀಸ್ಗೆ ಬಂದ ಭಾರ್ಗವ್ ಎಂದಿನಂತೆ ತನ್ನ ಕೆಲಸದಲ್ಲಿ ಕಟ್ಟುನಿಟ್ಟಿನ ಬಾಸ್. ಕೆಲಸ ಅಂತ ಬಂದರೆ ಅವನು ತುಂಬ ಗಂಭೀರ. ಹೇಳಿದ ಕೆಲಸ ಸರಿಯಾಗಿ ಮತ್ತೆ ಸರಿಯಾದ ಟೈಮ್ಗೆ ಆಗಿಲ್ಲ ಅಂದರೆ ಎಲ್ಲರ ಮೇಲೂ ರೇಗ್ತಾನೆ. ಇದುವರೆಗೂ ಆಫೀಸ್ನಲ್ಲಿ ಅವನ ನಗುಮುಖವನ್ನೇ ಯಾರೂ ನೋಡಿಲ್ಲ. ಯಾವಾಗಲೂ ಗಂಭೀರವಾಗಿ ಇರ್ತಾನೆ. ಅಲ್ಲಿದ್ದವರಿಗೆ ಇವನ ಹಿನ್ನೆಲೆ ಗೊತ್ತಿಲ್ಲದೆ ಇದ್ರೂ ಇವನಿಗೆ ಮಗು ಇದೆ ಅಂತ ಗೊತ್ತಿರುತ್ತೆ. ಆದರೆ ಹೆಂಡತಿ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಕೆಲವೊಬ್ಬರು ಅವನನ್ನು ಒಲಿಸಿಕೊಳ್ಳುವುದಕ್ಕೂ ಪ್ರಯತ್ನ ಪಟ್ಟಿದ್ರು. ಆದರೆ ನೋ ಯೂಸ್. ಅಂಥವರನ್ನೆಲ್ಲ ಭಾರ್ಗವ್ ಮುಲಾಜಿಲ್ಲದೆ ಕೆಲಸದಿಂದ ಕಿತ್ತು ಬಿಸಾಕಿದ್ದ. ಸುಮ್ಮನೆ ಅಂತೂ ಕಳಿಸಲ್ಲ, ಎಲ್ಲರ ಮುಂದೆ 2 ಕಪಾಳಕ್ಕೆ ಬಿಟ್ಟು ಕಳಿಸಿದ್ದ. ಅವನ ಉಗ್ರ ಕೋಪ ನೋಡಿದವರು ಅಂದಿನಿಂದ ಅವನ ಮುಂದೆ ಮಾತಾಡೋಕೆ ಹೆದರಿಕೊಳ್ತಾರೆ. ಭಾರ್ಗವ್ಗೆ ಇನ್ನೆರಡು ದಿನ ಬಿಟ್ಟು ಒಂದು ಮೀಟಿಂಗ್ ಇರುತ್ತೆ. ಆ ಮೀಟಿಂಗ್ಗೆ ಸಂಬಂಧಪಟ್ಟ ಹಾಗೆ ಪ್ರಾಜೆಕ್ಟ್ ಫೈಲನ್ನು ರೆಡಿಯಾಗಿರುವುದಿಲ್ಲ. ಆಗ ಆ ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡ್ತಾ ಇದ್ದ ಗ್ರೂಪ್ ಮೇಲೆ ರೇಗಾಡ್ದೋನು ಅವರನ್ನೆಲ್ಲ ನೋಡ್ತಾ, ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ನನಗೆ ಫೈಲ್ ರೆಡಿ ಆಗಿರಬೇಕು, ಇಲ್ಲ ಅಂದರೆ ಕೆಲಸದಿಂದ ತೆಗೆದು ಬಿಸಾಕ್ತೀನಿ ಎಂದೇಳಿ ತನ್ನ ಜಾಗಕ್ಕೆ ಹೋದರೆ ತಮ್ಮ ಬಾಸ್ನ ಬೈಗುಳ ಕೇಳಿದವರೆಲ್ಲ ಅವನೋದ ನಂತರವೇ ನೀಡಿದಾದ ಉಸಿರು ಬಿಟ್ಟಿದ್ದು. ಇನ್ನು ಇಲ್ಲೇ ನಿಂತರೆ ಮತ್ತೆ ಇನ್ನೇನು ಬಯಸ್ಕೋಬೇಕು ಎಂದು ಆದಷ್ಟು ಬೇಗ ಫೈಲ್ ರೆಡಿ ಮಾಡಬೇಕು ಅಂತ ಹೋದರು.
ಅವರಿಗೆಲ್ಲ ಬೈದು ಬಂದವನು ಚೇರ್ ಮೇಲೆ ಕುಳಿತು, ಇವರಿಗೆಲ್ಲ ಸೀರಿಯಸ್ನೆಸ್ ಇಲ್ಲ, ಹೇಳಿದ ಕೆಲಸ ನೆಟ್ಗೆ ಮಾಡೋದಿಲ್ಲ, ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಫೈಲ್ ರೆಡಿ ಇಲ್ಲ ಅಂದರೆ ಮಾಡ್ತೀನಿ ಇವರಿಗೆ ಎಂದುಕೊಂಡು 1 ನಿಮಿಷ ಸುಮ್ಮನಾದವನಿಗೆ ತನ್ನ ಮಗಳು ಸಾನ್ವಿ ನೆನಪಾಗದಳು. ಇವತ್ತು ಅಪ್ಪ ಅಮ್ಮ ಪುಟಾಣಿನ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸೋಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಈಗಾಗಲೇ ಅಡ್ಮಿಷನ್ ಆಗಿರುತ್ತೆ, ನನ್ನ ಮಗಳು ಅಲ್ಲಿ ಹೇಗಿದ್ದಾಳೋ ಏನೋ ಎಂದು ತನ್ನ ತಂದೆಗೆ ಫೋನ್ ಮಾಡಿದನು. ಹೇಳು ಭಾರ್ಗವ್ ಎಂದ ತಂದೆಗೆ. ಸಾನ್ವಿನ ಅಡ್ಮಿಷನ್ ಮಾಡಿಸಿದ್ರಿ ಅಲ್ವಾ, ಹೇಗಿದೆ ಅಲ್ಲಿ ವಾತಾವರಣ, ಎಲ್ಲ ಓಕೆನಾ ಎಂದಾಗ, ಅಡ್ಮಿಷನ್ ಮಾಡಿಸಿದ್ದೀವಿ ಕಣೋ, ಅದು ಅಲ್ಲದೆ ಸ್ಕೂಲ್ ವಾತಾವರಣ ಹೇಗಿರುತ್ತೆ, ಎಲ್ಲ ಸ್ಕೂಲಿನಲ್ಲೂ ಇರೋ ಥರನೇ ಇರುತ್ತೆ, ನೀನು ಚಿಂತೆ ಮಾಡಬೇಡ, ನಿನ್ನ ಮಗಳಿಗೆ ಸ್ಕೂಲಲ್ಲಿ ಏನೂ ಆಗಲ್ಲ, ನೀನು ಕೆಲಸದ ಮೇಲೆ ಗಮನ ವಹಿಸು ಎಂದಾಗ, ಏನೇ ಆದರೂ ಅದಿನ್ನು ಚಿಕ್ಕ ಮಗು, ನೀವು ಸ್ವಲ್ಪ ಸಮಯ ಇರಬೇಕಿತ್ತು ಎಂದಾಗ, ಭಾರ್ಗವ್ ಇಷ್ಟೊಂದು ಯೋಚನೆ ಯಾಕೆ, ಅಲ್ಲೆಲ್ಲ ಸರಿ ಇದೆ, ನೀನು ಇಷ್ಟೊಂದೆಲ್ಲ ಯೋಚನೆ ಮಾಡಬೇಡ, ನಿನ್ನ ಮಗಳು ಮಾತ್ರ ಸ್ಕೂಲಿಗೆ ಹೋಗ್ತಾ ಇಲ್ಲ, ತುಂಬ ಜನ ಮಕ್ಕಳು ಹೋಗ್ತಿದ್ದಾರೆ, ನೀನು ತಲೆ ಕೆಡಿಸಿಕೊಳ್ಳುವುದು ಬಿಟ್ಟು ಕೆಲಸ ನೋಡು ಎಂದು ಹೇಳಿದರು. ಅವರ ಮಾತಿಗೆ ಸರಿ ಎಂದವನು ಕಾಲ್ ಕಟ್ ಮಾಡಿದನು. ಸಾನ್ವಿಯೊಂದಿಗೆ ತರಗತಿಗೆ ಬಂದ ಮಂದಾರಳನ್ನು ನೋಡಿದ ಸರಳ ಸಾನ್ವಿಯನ್ನು ನೋಡಿ, ತುಂಬ ಕ್ಯೂಟ್ ಆಗಿದ್ದಾಳೆ, ನೀವು ಅಡ್ಮಿಷನ್ನಾ ಎಂದಾಗ, ಹೌದು ಎಂದವಳು ಮಕ್ಕಳ ಕಡೆಗೆ ನೋಡಿ, ಮಕ್ಕಳೇ ಎಲ್ಲರೂ ಇಲ್ಲಿ ನೋಡಿ, ಈ ಮಗು ಹೆಸರು ಸಾನ್ವಿ, ಇವತ್ತಿನಿಂದ ಸಾನ್ವಿ ಕೂಡ ನಿಮಗೆಲ್ಲ ಫ್ರೆಂಡ್ಸ್ ಸರಿನಾ, ಎಲ್ಲರೂ ಸಾನ್ವಿಗೆ ಹಾಯ್ ಹೇಳಿ ಎಂದಾಗ ಎಲ್ಲರೂ ಕೂಡ ಹಾಯ್ ಸಾನ್ವಿ ಎಂದು ತೊದಲು ಭಾಷೆಯಲ್ಲಿ ಹೇಳುತ್ತಾರೆ. ಆಗ ಸಾನ್ವಿ ಮಂದಾರಳ ಮುಖ ನೋಡಿ, ನೀನು ಕೂಡ ಹಾಯ್ ಹೇಳು ಸಾನ್ವಿ ಎಂದ ಮಂದಾರಳ ಮಾತಿಗೆ ಹಾಯ್ ಎಂದ ಸಾನ್ವಿ ಗಟ್ಟಿಯಾಗಿ ಮಂದಾರಳ ಕೈ ಹಿಡಿದುಕೊಂಡಳು. ಮಕ್ಕಳನ್ನು ಒಟ್ಟಿಗೆ ನೋಡಿದ ಸಾನ್ವಿಗೆ ಭಯ ಆಗಿ ಅದಕ್ಕೆ ಮಂದಾರಳ ಹಿಂದೆ ಅವಿತುಕೊಂಡಾಗ ಅವಳನ್ನು ಮುಂದಕ್ಕೆ ಕರೆದುಕೊಂಡು ಅವಳ ಸಮಕ್ಕೆ ಕುಳಿತ ಮಂದಾರ, ಯಾಕೆ ಸಾನ್ವಿ ಭಯ ಆಗ್ತಾ ಇದೆಯಾ, ನೋಡು ಅಲ್ಲಿರೋರೆಲ್ಲ ನಿನ್ನ ಫ್ರೆಂಡ್ಸ್, ಭಯ ಯಾಕೆ, ಭಯ ಪಡಬಾರ್ದು ಓಕೆನಾ, ನಿನ್ನ ಜೊತೆ ನಾನಿರ್ತೀನಿ ಎಂದವಳ ಮಾತಿಗೆ ನಗು ಸೂಸುತ್ತಾ ಓಕೆ ಮಿಸ್ ಎಂದ ಸಾನ್ವಿ ಮಂದಾರ ತೋರಿಸಿದ ಜಾಗದಲ್ಲಿ ಕುಳಿತುಕೊಂಡಳು. ಮಕ್ಕಳೆಲ್ಲರೂ ಸರಳ ಬೋರ್ಡ್ ಮೇಲೆ ಬರೆಯೋದನ್ನು ಬರಿತಾ ಇದ್ರೆ ಮಂದಾರ ಎಲ್ಲ ಮಕ್ಕಳನ್ನು ಗಮನಿಸುತ್ತಾ ಇದ್ದಳು. ಆಗ ಅವಳ ಗಮನ ನಿಂತಿದ್ದು ಸಾನ್ವಿ ಮೇಲೆ. ಸಾನ್ವಿ ಏನನ್ನು ಬರೆಯದೆ ಎಲ್ಲ ಮಕ್ಕಳನ್ನು ಸೋಜಿಗದಂತೆ ನೋಡ್ತಾ ಇರುತ್ತಾಳೆ. ಅವಳನ್ನು ಗಮನಿಸಿದ ಮಂದಾರ ಅವಳ ಬಳಿಗೆ ಬಂದು, ಯಾಕೆ ಸಾನ್ವಿ ಪುಟ್ಟಿ ಸುಮ್ಮನೆ ಕೂತ್ಕೊಂಡಿದೀಯಾ, ಮಿಸ್ ಬೋರ್ಡ್ ಮೇಲೆ ಬರಿತಾ ಇದ್ದಾರೆ ಅಲ್ವಾ, ಅದನ್ನು ನೀನು ಬರ್ಕೋಬೇಕು, ನೋಡು ಎಲ್ಲ ಮಕ್ಕಳು ಬರ್ಕೊಳ್ತಾ ಇದ್ದಾರೆ ಅಲ್ವಾ, ಅದೇ ಥರ ನೀನು ಬರಿಬೇಕು ಆಯ್ತಾ ಎಂದಾಗ, ಮಿಸ್ ಇದರಲ್ಲಿ ಹೇಗೆ ಬಲಿಯೋದು, ನಾನು ಯಾವತ್ತೂ ಬಲಿಲಿಲ್ಲ, ನನಗೆ ಹೇಗೆ ಬಲಿಬೇಕು ಗೊತ್ತೀಯಾ ಎಂದು ಅವಳ ಮುದ್ದು ಮಾತಿಗೆ ಸಣ್ಣದಾಗಿ ನಗುತ್ತಾ, ಬಾ ಇವತ್ತು ನಿನಗೆ ನಾನೇ ಹೇಗೆ ಬರಿಬೇಕು ಅಂತ ಹೇಳ್ಕೊಡ್ತೀನಿ ಓಕೆನಾ ಎಂದು ಸಾನ್ವಿಯ ಪಕ್ಕವೇ ಕುಳಿತುಕೊಳ್ಳುತ್ತಾ ಅವಳ ಕೈ ಹಿಡಿದುಕೊಂಡು ಬರೆಸುತ್ತಾಳೆ. ನೋಡು ಈಗ ನಿನಗೆ ಹೇಗೆ ಬರಿಬೇಕು ಅಂತ ಗೊತ್ತಾಯಿತು ಅಲ್ವಾ, ಮನೇಲೂ ಕೂಡ ಇದೇ ಥರ ಬರಿಬೇಕು, ಆಗ ನೀನು ಬೇಗ ಬರಿತೀಯ ಎಂದ ಮಂದಾರಳ ಮಾತಿಗೆ, ಸಲಿ ಮಿಸ್ ನಾನು ಬೇಗ ಬೇಗ ಎಲ್ಲಾನು ಕಕ್ಕೋತೀನಿ, ನಾನು ಗುಡ್ ಗರ್ಲ್ ಎಂದ ಸಾನ್ವಿ ಮಾತಿಗೆ, ಹೌದು ನಮ್ಮ ಸಾನ್ವಿ ಪುಟ್ಟಿ ಗುಡ್ ಗರ್ಲ್ ಎಂದವಳು ಅವಳ ಹಣೆಗೆ ಮುತ್ತು ಕೊಟ್ಟು ಬೇರೆ ಬೇರೆ ಮಕ್ಕಳು ಹೇಗೆ ಬರೆಯುತ್ತಿದ್ದಾರೆ ಎಂದು ನೋಡಲು ಹೋಗ್ತಾಳೆ. ಶಾಲೆ ಬಿಟ್ಟಾಗ ಮಂದಾರಳ ಹಿಂದೆಯೇ ಬರುತ್ತಿರುವ ಸಾನ್ವಿಯನ್ನು ನೋಡಿದ ಸರಳ, ಮಂದಾರ ಅಲ್ಲಿ ನೋಡು ಸಾನ್ವಿ ನೀನು ಹಿಂದೆ ಬರ್ತಾ ಇದ್ದಾಳೆ ಎಂದಾಗ ಹಿಂದೆ ತಿರುಗಿದ ಮಂದಾರ ತನ್ನತ್ತಿರ ಬಂದ ಸಾನ್ವಿಯನ್ನು ಎತ್ತಿಕೊಂಡು, ಏನಾಯಿತು ಸಾನ್ವಿ, ಯಾಕೆ ನನ್ನ ಹಿಂದೆ ಬರ್ತಾ ಇದೀಯಾ, ಅಲ್ಲಿದ್ದಾರಲ್ಲ ಅಂಕಲ್, ಅವರು ನಿಮ್ಮ ಮನೆಯವರು ಬಂದಾಗ ಕಳಿಸಿಕೊಡ್ತಾರೆ, ಅಲ್ಲಿ ನೋಡು ಎಲ್ಲ ಮಕ್ಕಳನ್ನು ಅಂಕಲ್ ಕರೆದುಕೊಂಡು ಹೋಗ್ತಿದ್ದಾರಲ್ವ, ನೀನು ಕೂಡ ಅಲ್ಲೇ ಇರಬೇಕು ಎಂದಾಗ, ಸಲಿ ಮಿಸ್ ಎಂದವಳನ್ನು ಕರೆದುಕೊಂಡು ಹೋಗಿ ಆ ಮಕ್ಕಳ ಜೊತೆ ಬಿಡ್ತಾಳೆ. ಎಲ್ಲ ಮಕ್ಕಳು ಹೋದರೂ ಕೂಡ ಇನ್ನು ಸಾನ್ವಿನ ಕರ್ಕೊಂಡು ಹೋಗೋಕೆ ಅವರ ಮನೆಯವರು ಬಂದಿರೋದಿಲ್ಲ. ಆಗ ಮತ್ತೊಮ್ಮೆ ಮಂದಾರಳನ್ನು ನೋಡಿ ಮಿಸ್ ಎಂದು ಓಡಿ ಬಂದ ಸಾನ್ವಿಯನ್ನು ಎತ್ಕೊಂಡು, ಯಾಕೆ ಸಾನ್ವಿ ಇನ್ನೂ ನಿಮ್ಮ ಮನೆಯಿಂದ ಯಾರೂ ಬಂದಿಲ್ವಾ ಎಂದಾಗ, ಇಲ್ಲ ಮಿಸ್ ಬಲಿಲ್ಲ ಎಂದು ತುಟಿ ಉಬ್ಬಿಸಿ ಹೇಳಿದ ಮಗುವಿನ ಮಾತುಗಳು ಅವಳ ಮನಸ್ಸಿಗೆ ಇಷ್ಟ ಆಗುತ್ತೆ. ಹಾಗಂತ ಬೇರೆ ಮಕ್ಕಳ ಮೇಲೆ ಪ್ರೀತಿ ಇಲ್ಲ ಎಂದಲ್ಲ, ಆದರೆ ಸಾನ್ವಿ ಮಾತ್ರ ಅವಳಿಗೆ ವಿಶೇಷ ಅನಿಸಿದ್ದಂತೂ ಸುಳ್ಳಲ್ಲ. ಸಾನ್ವಿ ಶಾಲೆಗೆ ಬಂದಾಗಿನಿಂದಲೂ ಏನೇ ಕೇಳಬೇಕು ಅಂದರೂ ಮಲಾಲ ಮಿಸ್ ಎಂದೇ ಕೇಳ್ತಿರ್ತಾಳೆ. ಹೌದು ಪುಟ್ಟಿ,
ಸರಿ, ಇನ್ನೂ ಸ್ವಲ್ಪ ಹೊತ್ತು ಕಾಯೋಣ, ಆಗ ನಿಮ್ಮ ಮನೆಯಿಂದ ಬರ್ತಾರೆ, ಓಕೆನಾ ಎಂದ ಸರಳ ಮಾತಿಗೆ ಸಲಿಸಲಾಲ ಮಿಸ್ ಎಂದು ಹೇಳ್ತಾಳೆ. ಪಾಪ, ಸಾನ್ವಿಯ ಬಾಯಲ್ಲಿ ಮಂದಾರ ಮಲಾಲ ಆದರೆ ಸರಳ ಸಲಾಲ ಆಗಿದ್ದಾಳೆ. ನಮ್ಮ ಸಾನ್ವಿಯ ಮುದ್ದು ಭಾಷೆ ಎಷ್ಟು ಚಂದ ಅಲ್ವಾ. ಶಾಲೆ ಬಿಟ್ಟ ನಂತರ ಸಾನ್ವಿಯನ್ನು ಕರೆದುಕೊಂಡು ಹೋಗಲು ಯಾರೂ ಬಂದಿರೋದಿಲ್ಲ. ಆಗ ಮಂದಾರ ಮತ್ತು ಸರಳ ಸಾನ್ವಿಯೊಂದಿಗೆ ಇದ್ದರು. ಸಾನ್ವಿಯನ್ನು ನಾನೇ ಕರೆದುಕೊಂಡು ಬರ್ತೀನಿ ಎಂದಿದ್ದ ಭಾರ್ಗವ್ಗೆ ಅರ್ಜೆಂಟಾಗಿ ಒಂದು ಮೀಟಿಂಗ್ ಇದ್ದಿದ್ದರಿಂದ ಕೂಡಲೇ ಮನೆಗೆ ಫೋನ್ ಮಾಡಿ, ಇವತ್ತು ಹೋಗಿ ನೀವೇ ಕರೆದುಕೊಂಡು ಬನ್ನಿ, ನನಗೆ ಮೀಟಿಂಗ್ ಇದೆ ಎಂದು ಹೇಳುತ್ತಾನೆ. ಮಂದಾರ ಸಾನ್ವಿಯೊಂದಿಗೆ ಶಾಲೆಯಿಂದ ಹೊರಬರೋದಕ್ಕೂ ಗಾಯತ್ರಿ ಅವರು ಬರ್ತಾರೆ. ಅಜ್ಜಿಯನ್ನು ನೋಡಿದ್ದೆ, ಮಲಾಲ ಮಿಸ್ ಅಜ್ಜಿ ಬಂತು ಎಂದು ಕೈ ತೋರಿದಾಗ, ಹೌದಾ, ಬಾ ಕರೆದುಕೊಂಡು ಹೋಗ್ತೀನಿ ಎಂದು ಗಾಯತ್ರಿಯವರ ಬಳಿ ಕರೆದುಕೊಂಡು ಹೋದಳು. ಅಜ್ಜಿ ಎಂದು ಬಂದ ಮೊಮ್ಮಗಳನ್ನು ಎತ್ತಿಕೊಂಡವರು ಮಂದಾರ ಕಡೆ ತಿರುಗಿ, ಮೇಡಮ್, ನಮ್ಮ ಪುಟಾಣಿ ಏನಾದರೂ ತರಲೆ ಮಾಡಿದ್ಲಾ ಎಂದವರ ಮಾತಿಗೆ, ಅಯ್ಯೋ ಹಾಗೇನಿಲ್ಲ ಅಮ್ಮ, ಮುದ್ದು ಗೊಂಬೆ ಇದು, ಹಠವೇ ಮಾಡಿಲ್ಲ, ಒಳ್ಳೆಯ ಮಗು. ಅದು ಅಲ್ಲದೆ ಇವತ್ತು ಮೊದಲನೇ ದಿನ ಆಗಿದ್ರಿಂದ ಪಾಪ ಸ್ವಲ್ಪ ಭಯಪಟ್ಟಿದ್ಲು ಎಂದೇಳಿ ಸಾನ್ವಿಯ ತಲೆ ಸವರುತ್ತಾ, ಒಳ್ಳೆ ಹುಡುಗಿ ನಮ್ಮ ಸಾನ್ವಿ ಎಂದಳು. ಮಲಾಲ ಮಿಸ್, ನೀವು ಅಷ್ಟೇ ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿದ್ದೀರ ಎಂದು ನಗ್ತಾಳೆ. ಆಗ ಅಲ್ಲೇ ಇದ್ದ ಸರಳ, ಯಾಕೆ ಸಾನ್ವಿ, ನಿಮ್ಮ ಮಂದಾರ ಮಿಸ್ ಮಾತ್ರನ ಚೆನ್ನಾಗಿರೋದು, ನಾನು ಚೆನ್ನಾಗಿಲ್ವಾ ಎಂದಾಗ, ನೀವು ಚೆನ್ನಾಗಿದ್ದೀರಾ ಮಿಸ್, ಆದರೆ ಮಲಾಲ ಮಿಸ್ ನಿಮಗಿಂತ ತುಂಬ ತೂತಾಗಿದ್ದಾರೆ ಎಂದಾಗ, ಏನು ತೂತ ಎಂದು ಸರಳ ಮತ್ತು ಮಂದಾರ ಇಬ್ಬರು ಕೂಡ ಆಶ್ಚರ್ಯದಿಂದ ಕೇಳಿದಾಗ, ನಗುವ ಗಾಯತ್ರಿಯವರು, ಅದು ಕ್ಯೂಟ್ ಅನ್ನೋದನ್ನು ನನ್ನ ಮೊಮ್ಮಗಳು ತೂತು ಅಂತಿದ್ದಾಳೆ ಎಂದು ನಗ್ತಾರೆ. ಆಗ ಅವರ ನಗುವಿನೊಂದಿಗೆ ಮಂದಾರ ಮತ್ತು ಸರಳ ಕೂಡ ತಮ್ಮ ನಗುವನ್ನು ಸೇರಿಸ್ತಾರೆ. ನಂತರ, ಸರಿ ಮೇಡಮ್, ನಾವಿನ್ನು ಬರ್ತೀವಿ ಎಂದ ಮಂದಾರ, ಬಾಯ್ ಸಾನ್ವಿ ಎಂದು ಸರಳ ಜೊತೆ ಹೊರಡ್ತಾಳೆ. ಅವಳೋದ ದಾರಿಯನ್ನೇ ನೋಡುತ್ತಿದ್ದ ಗಾಯತ್ರಿಯವರು ನಸುನಕ್ಕು ಸಾನ್ವಿಯೊಂದಿಗೆ ಹೊರಟರು. ಮನೆಗೆ ಬಂದ ಸಾನ್ವಿಯಂತೂ ಶಾಲೆಯಲ್ಲಿ ನಡೆದದ್ದೆಲ್ಲವನ್ನ ತನ್ನ ಬಾಲ ಭಾಷೆಯಲ್ಲಿ ಅಜ್ಜ ಅಜ್ಜಿಗೆ ಹೇಳಿ ಸುಸ್ತಾದವಳು ಹಾಗೆಯೇ ಮಲಗಿದಳು. ಸಂಜೆ ಬಂದ ಭಾರ್ಗವ್ ಎಂದಿನಂತೆ ಮಗಳನ್ನು ಹುಡುಕಿದವನಿಗೆ ಮಲಗಿರುವ ಮಗಳನ್ನು ನೋಡಿ, ಇದೇನಿದು, ಪುಟಾಣಿ ಇವತ್ತು ಇಷ್ಟು ಬೇಗ ಮಲಗಿಬಿಟ್ಟಿದ್ದಾಳೆ ಎಂದಾಗ ಅವಳ ಶಾಲಾ ಕಥೆಯನ್ನು ಹೇಳಿದ ಗಾಯತ್ರಿಯವರು ಮಲಗಿರುವ ಸಾನ್ವಿಯ ತಲೆ ಸವರುತ್ತಾ, ಹುಟ್ಟಿದಾಗಿನಿಂದ ಈ ಮಗು ಹೊರಗಡೆ ಎಲ್ಲೂ ಕೂಡ ಹೋಗಲಿಲ್ಲ, ಇದೇ ಮೊದಲು ಅಲ್ವಾ ಅಷ್ಟೊಂದು ಮಕ್ಕಳನ್ನು ನೋಡಿದ್ದು, ಎಷ್ಟು ಖುಷಿಯಾಗಿ ಹೇಳ್ತಿದ್ಲು ಗೊತ್ತಾ. ಟೀಚರ್ ಹೇಳ್ತಾ ಇದ್ರು, ಮೊದಲು ಸ್ವಲ್ಪ ಭಯ ಕೂಡ ಪಟ್ಟಿದ್ಲಂತೆ, ಅಷ್ಟು ಮಕ್ಕಳನ್ನು ಒಂದೇ ಸಲ ನೋಡಿದ್ರಿಂದ ಭಯ ಆಗಿರಬೇಕು, ಆಮೇಲೆ ಹೇಗೋ ಹೊಂದಿಕೊಂಡಿದ್ದಾಳೆ ಎಂದವರು. ಭಾರ್ಗವ್, ನೀನು ಫ್ರೆಶ್ ಅಪ್ ಆಗಿ ಬಾ ಎಂದು ಕೆಳಗೆ ನಡೆದರು. ಅವರ ಮಾತನ್ನು ಕೇಳಿ ಸ್ವಲ್ಪ ಬೇಸರ ಆದವನು, ತನ್ನ ಮಗಳ ಬಾಲ್ಯವನ್ನು ನಾನೇ ಕಿತ್ತುಕೊಳ್ಳುತ್ತಿದ್ದೀನ ಅಂತ ಅನಿಸಿದ್ರು ಕೂಡ ಮತ್ತೊಂದು ಕಡೆ ಈಗಾದರೂ ಎಲ್ಲರೊಂದಿಗೆ ಬೆರೆಯಲಿ ಎಂದುಕೊಂಡು ಮಲಗಿರುವ ಮಗಳ ಹಣೆಗೆ ಮುತ್ತಿಟ್ಟು ಫ್ರೆಶ್ ಅಪ್ ಆಗಲು ನಡೆದನು. ಸ್ವಲ್ಪ ಸಮಯದ ನಂತರ ಎಚ್ಚರವಾದ ಸಾನ್ವಿ ಭಾರ್ಗವ್ ಜೊತೆಗೂ ಕೂಡ ಅದೇ ಶಾಲಾ ಕಥೆಯನ್ನು ತನ್ನದೇ ಭಾಷೆಯಲ್ಲಿ ಹೇಳಿದವಳ ಮಾತಿನಲ್ಲಿ ಒಂದೆರಡು ಬಾರಿ ಮಲಾಲ ಮಿಸ್ ಎನ್ನುವುದನ್ನು ಕೂಡ ಬಂದು ಹೋಗುತ್ತೆ. ಇದು ಯಾರಿದು ಮಲಾಲ ಎಂದುಕೊಂಡ ಭಾರ್ಗವ್ಗೂ ಗೊತ್ತು ತನ್ನ ಮಗಳ ಭಾಷೆಯಲ್ಲಿ ಹೆಸರು ಬದಲಾಗಿದೆ ಎಂದು. ಅವಳ ಮುದ್ದು ಪೆದ್ದು ಮಾತುಗಳನ್ನು ಕೇಳುತ್ತಲೇ ಮಗಳೊಂದಿಗೆ ಸ್ವಲ್ಪ ಸಮಯ ಕಳೆದು ರಾತ್ರಿ ಮಗಳೊಂದಿಗೆ ಊಟ ಮಾಡಿ ಆಮೇಲೆ ಅವಳನ್ನು ತನ್ನೆದೆಯ ಮೇಲೆ ಮಲಗಿಸಿಕೊಂಡನು. ಡ್ಯಾಡಿ, ನನಗೆ ನಿದ್ದೆ ಬರ್ತಿಲ್ಲ ಎಂದು ನಿದ್ದೆ ಕಣ್ಣಿನಲ್ಲಿಯೇ ಹೇಳಿದ ಮಗಳನ್ನು ನೋಡುತ್ತಾ, ಯಾಕೆ ಪುಟಾಣಿ, ಟೈಮ್ ಆಯ್ತಲ್ವಾ, ಮಲ್ಕೋಬೇಕು. ಡ್ಯಾಡಿ, ನೀನು ಕತೆ ಹೇಳು, ಆಗ ನನಗೆ ನಿದ್ದೆ ಬರುತ್ತೆ ಎಂದ ಮಗಳ ಮಾತಿಗೆ ತನಗೆ ಗೊತ್ತಿಲ್ಲದ ಕಥೆಯನ್ನು ತನಗೆ ಬಂದ ರೀತಿಯಲ್ಲಿ ಹೇಳಿ ಅವಳನ್ನು ಮನಗಿಸುವಷ್ಟರಲ್ಲಿ ಸುಸ್ತಾಗ್ತಾನೆ. ಯಾಕಂದರೆ ಈ ಪುಟಾಣಿ ಕಥೆಯ ಮಧ್ಯೆ ಕೇಳುವ ಪ್ರಶ್ನೆ ಒಂದೊಂದಲ್ಲ, ಎಲ್ಲದಕ್ಕೂ ಉತ್ತರ ಹೇಳಿ ಮಲಗಿಸುವಷ್ಟರಲ್ಲಿ ಭಾರ್ಗವ್ ಸುಸ್ತು. ಕೊನೆಗೂ ಮುದ್ದು ಮಗಳನ್ನು ಮಲಗಿಸಿ ಅವಳ ಅಕ್ಕಪಕ್ಕ ಬೀಳದಂತೆ ದಿಂಬನ್ನು ಅಡ್ಡ ಇಟ್ಟು ಬಾಲ್ಕನಿಗೆ ಬಂದು ಬಾನಂಗಳದಲ್ಲಿರುವ ಚಂದಿರನನ್ನು ಕ್ಷಣಕಾಲ ದಿಟ್ಟಿಸಿದವನು, ಎಲ್ಲ ಇದ್ದರೂ ಏನನ್ನು ಕಳೆದುಕೊಂಡ ಭಾವ ನನ್ನನ್ನು ಕಾಡುತ್ತಿದೆ, ಅದೊಂದು ಘಟನೆ ನನ್ನ ಜೀವನವನ್ನು ಬದಲಾಯಿಸಿತು ಎಂದು ಪುನಃ ರೂಮಿನೊಳಗೆ ಬಂದು ಮಲಗಿರುವ ಮಗಳ ಕಡೆ ಒಮ್ಮೆ ನೋಡಿ ಅವನ ಸೀಕ್ರೆಟ್ ರೂಮಿನೊಳಗಡೆ ನಡೆದನು. ಅವನ ರೂಮಿನೊಳಗಡೆ ಮತ್ತೊಂದು ಸೀಕ್ರೆಟ್ ರೂಮ್ ಇದೆ.
ಆ ಸೀಕ್ರೆಟ್ ರೂಮಿನೊಳಗೆ ಯಾರಿಗೂ ಕೂಡ ಪ್ರವೇಶ ಇಲ್ಲ. ಅದು ಅವನ ಭಾವನೆಯನ್ನು ತೆರೆದಿಡುವ ಕೋಣೆ. ಅಲ್ಲಿಗೆ ಅವನನ್ನು ಬಿಟ್ಟು ಬೇರೆ ಯಾರೂ ಕೂಡ ಬರುವ ಹಾಗಿಲ್ಲ. ಅದೇ ಕೋಣೆಯಲ್ಲಿ ಗಂಟೆಗಳ ಕಾಲ ಕಳೆದವನು ಪುನಃ ಹೊರಬಂದಾಗ ಅವನ ಕಣ್ಣಿನಲ್ಲಿ ಕಣ್ಣೀರು ಶೇಖರಣೆಯಾಗಿತ್ತು. ಮತ್ತೊಮ್ಮೆ ಚಂದಿರನನ್ನು ದಿಟ್ಟಿಸಲು ಹೋಗಿ ಕ್ಷಣಕಾಲ ಚಂದಿರನನ್ನೇ ನೋಡುತ್ತಿದ್ದವನು ಆ ಚಂದಿರನಲ್ಲಿ ಮತ್ತೇನೋ ನೆನಪಾಗಿ ಯಾರಿಗೋ ಫೋನ್ ಮಾಡಿದನು. ಅತ್ತ ಕಡೆಯಿಂದ, ಹಲೋ ಬಾರ್ಗಿ, ಈಗ ನೆನಪಾದ್ನ ನಾನು ಎಂದವರ ಮಾತಿಗೆ, ಯಾವಾಗ ಬರ್ತೀಯಾ ಇಷ್ಟೇ ಎಂದು ಭಾರ್ಗವ್ ಕೇಳೋದು. ಭಾರ್ಗವ್ ಮಾತಿನಲ್ಲಿದ್ದ ಬೇಸರವನ್ನು ಗುರುತಿಸಿದ ಅತ್ತ ಕಡೆಯ ವ್ಯಕ್ತಿ, ಏನಾಯಿತು ಬಾರ್ಗಿ, ಯಾಕೋ ಬೇಜಾರಾಗಿದ್ದೀಯಾ ಎಂದಾಗ, ಏನಿಲ್ಲ ಎಂದವನ ಉತ್ತರ ಕೇಳಿ, ನೀನು ಏನಿಲ್ಲ ಅನ್ನೋದ್ರಲ್ಲೇ ಎಲ್ಲ ಇದೆ, ಡೋಂಟ್ ವರಿ, ನಾಳೆನೇ ಬರ್ತೀನಿ, ಆಮೇಲೆ ಏನಿದ್ರು ನಿನ್ನ ಹಿಂದೆ ಮುಂದೆ ಸುತ್ತೋದೆ ಕೆಲಸ ಎಂದಾಗ, ಅವರೊಡನೆ ಸ್ವಲ್ಪ ಸಮಯ ಮಾತಾಡಿ ಫೋನ್ ಇಟ್ಟವನು ಮತ್ತೊಮ್ಮೆ ಚಂದಿರನನ್ನು ನೋಡುತ್ತಿರುತ್ತಾನೆ. ಆ ಚಂದಿರನಲ್ಲಿ ಅವನು ಯಾರದೋ ಬಿಂಬವನ್ನು ಕಾಣ್ತಿದ್ದಾನೆ. ಆದರೆ ಆ ಬಿಂಬ ಮರೆಯಾದಂತೆ ಕಾಣಿಸಿದಾಗ ಅಲ್ಲೇ ಇದ್ದ ಜೋಕಾಲಿ ಮೇಲೆ ಕುಳಿತುಕೊಂಡನು. ಇವನ ದೃಷ್ಟಿ ಸಾಲದೆಂಬಂತೆ ಅಲ್ಲಿ ಮಂದಾರ ಸಹ ನಿರಾಸೆಯಿಂದ ಅದೇ ಚಂದಿರನೊಡನೆ ಮೌನ ಸಂಭಾಷಣೆ ಮಾಡುತ್ತಾ ಇರ್ತಾಳೆ. ಅವಳ ಕಣ್ಣೀರಿನಿಂದ ಬೀಳುತ್ತೆ. ಚಂದಿರನ ತಂಪಾದ ಬೆಳಕು ಅವಳ ಮುಗ್ಧ ಮುಖದ ಮೇಲೆ ಬೀಳ್ತಾ ಇರುತ್ತೆ. ಹಗುರವಾದ ಗಾಳಿ ಅವಳ ನೋವನ್ನು ತಾಗಿದಂತೆ ತೋರುತ್ತದೆ. ಆದರೆ ಆಕೆ ಹತಾಶೆಯ ನಗುವೊಂದನ್ನು ನಗುತ್ತಾಳೆ. ಆದರೆ ಆ ನಗು ತುಂಬ ದುಃಖಭರಿತ ನಗು. ನಾನು ನಿನ್ನಂತೆ ಬೆಳಕಾಗಬೇಕೆಂದಿದ್ದೆ, ನನ್ನ ಜೀವನವು ಹೊಳೆಯಬೇಕು ಎಂದು ಅಂದ್ಕೊಂಡಿದ್ದೆ. ಆದರೆ ನಾ ಒಬ್ಬಳೇ ನಿಂತು ನನ್ನ ನೋವನ್ನು ನಿನ್ನ ಮುಂದೆ ಹೇಳಿಕೊಳ್ಳುವ ಪರಿಸ್ಥಿತಿ ಬಂದಿದೆ. ನಿನ್ನ ಬೆಳಕು ಸಹ ನನ್ನ ಕತ್ತಲನ್ನು ಕಡಿಮೆ ಮಾಡಿಲ್ಲ. ಬದುಕಿನ ತುಂಬ ತುಂಬಿದ್ದ ಬಣ್ಣವೇ ಮಾಸುವಂಥ ಘಟನೆ ನನ್ನ ಜೀವನದಲ್ಲಿ ಆಗಿದ್ದಾದರೂ ಯಾಕೆ? ಇದು ಅವಳು ದಿನಕ್ಕೊಮ್ಮೆ ಕೇಳುವ ಪ್ರಶ್ನೆ. ಬರೀ ಪ್ರಶ್ನೆಯಲ್ಲ, ಉತ್ತರವಿಲ್ಲದ ಪ್ರಶ್ನೆ. ಬದುಕಿನಲ್ಲಿ ಕನಸು ಕಾಣುವ ಮೊದಲೇ ಅದು ಒಡೆದು ಹೋಯಿತು. ಮನಸ್ಸಿನಲ್ಲಿ ಭಾವನೆ ಚಿಗುರೋ ಮೊದಲೇ ಭಾವನೆಯೇ ಬರಡಾಗೋಯಿತು. ಹೀಗೆ ಪ್ರಶ್ನೆ ಕೇಳುತ್ತಿದ್ದವಳ ಕಣ್ಣಿನಿಂದ ಕಣ್ಣೀರು ಜಾರುವ ಮುನ್ನವೇ ಅದನ್ನು ಕಣ್ಣಲ್ಲೇ ಇಂಗಿಸಿ ಮಲಗಲು ನಡೆದಳು. ಇತ್ತ ಕಡೆ ಭಾರ್ಗವ್ ಕೆಲ ಸಮಯ ಉತ್ತರವೇ ಸಿಗದ ಪ್ರಶ್ನೆಯನ್ನು ಚಂದಿರನ ಮುಂದಿಟ್ಟು ಉತ್ತರ ಸಿಗದೆ ಇದ್ದಾಗ ಜೋಕಾಲಿಯಿಂದ ಎದ್ದವನು ರೂಮಿಗೆ ಬಂದು ಮಲಗಿರುವ ಮಗಳ ಹಣೆಗೊಂದು ಮುತ್ತು ಕೊಟ್ಟಾಗ, ಲವ್ ಯು ಡ್ಯಾಡಿ ಎಂದು ಮಗ್ಗುಲು ಬದಲಿಸಿದ ಮಗಳ ಮುದ್ದು ಮುಖವನ್ನೇ ನೋಡುತ್ತಾ, ಲವ್ ಯು ಟೂ ಮಗಳೇ ಎನ್ನುತ್ತಾ, ಸದ್ಯಕ್ಕೆ ನನ್ನ ಬದುಕಿನ ಆಧಾರ ನೀನೇ ಕಂದ ಎಂದೇಳುತ್ತಾ ಮಲಗುತ್ತಾನೆ. ಅಕ್ಕ, ನನ್ನ ಮುದ್ದಕ್ಕ ಅಲ್ವ ನೀನು, ಪ್ಲೀಸ್ ಅಕ್ಕ ಎಂದು ಇದು ಎಷ್ಟನೇ ಬಾರಿಯೂ ಅಕ್ಕನ ಸುತ್ತ ಮನ್ವಿತ್ ಸುತ್ತುತ್ತಿರುವುದು. ತಮ್ಮನ ಗೋಗರೆಯುವಿಕೆ ಕೇಳ್ದೋಳು ಮನ್ವಿತ್, ಈಗೇನು ನಿನಗೆ ಬೈಕ್ ಬೇಕಲ್ವಾ, ಅದಕ್ಕೆ ಅಪ್ಪನ ಜೊತೆ ನಾನು ಮಾತಾಡಬೇಕಾ ಎಂದವಳ ಮಾತಿಗೆ, ಹೌದಕ್ಕ, ನೀನು ಕೇಳಿದರೆ ಅಪ್ಪ ಒಪ್ಕೋತಾರೆ, ಅದೇ ನಾನು ಕೇಳಿದರೆ ಒಪ್ಪಲ್ಲ. ಯಾಕಂದರೆ ಹಿಂದೆ ಒಂದು ಸಲ ಕೇಳಿದ್ದೆ, ಆಗ ಬೇಡ ಅಂತ ಹೇಳಿದರು, ಈಗ ಮತ್ತೆ ಕೇಳಿದರೆ ಬೈತಾರೆ. ಪ್ಲೀಸ್ ಅಕ್ಕ, ಅಪ್ಪನ ಜೊತೆ ನೀನು ಮಾತಾಡು ಎಂದವನನ್ನು ನೋಡಿದವಳಿಗೆ ಗೊಂಬೆಗಾಗಿ ರಚ್ಚೆ ಹಿಡಿದು ನಿಂತಿರುವ ಮಗುವನ್ನು ನೋಡಿದ ಹಾಗೆ ಆಯಿತು. ಅವನ ಹತ್ತಿರ ಬಂದು ಅವನ ಕತ್ತಲೆ ಕೂದಲನ್ನು ಕೆದರುತ್ತಾ, ಸರಿ ಆಯಿತು ಬಾ ಎಂದು ಮುಂದೆ ಹೋದರೆ ಖುಷಿಯಿಂದಲೇ ಅವಳಿಂದೆ ಬಸವನ ಬಾಲ ರೀತಿಯಲ್ಲಿ ಹೋಗುತ್ತಾನೆ. ಪೇಪರ್ ಓದುತ್ತಿದ್ದ ತಂದೆಯ ಮುಂದೆ ನಿಂತು, ಅಪ್ಪ ನಿಮ್ಮ ಹತ್ರ ಏನೋ ಕೇಳಬೇಕಿತ್ತು ಎಂದವಳನ್ನೇ ನೋಡಿ, ಹೇಳಮ್ಮ ಏನು ಎಂದಾಗ ತನ್ನ ಬೆನ್ನಿಂದೆ ಅವತುಕೊಂಡಿದ್ದ ತಮ್ಮನನ್ನು ಅಪ್ಪನ ಮುಂದೆ ಎಳೆದು, ಮನ್ವಿತ್ಗೆ ಬೈಕ್ ಬೇಕಂತೆ ಎಂದಾಗ ಮಗನನ್ನು ನೋಡುತ್ತಾ, ಏನಪ್ಪ ಸುಪುತ್ರ, ನೀನು ಬಂದು ಕೇಳಿದರೆ ಕೊಡ್ಸಲ್ಲ ಅಂತ ನಿಮ್ಮ ಮಕ್ಕಳನ್ನು ಮುಂದಕ್ಕೆ ಬಿಟ್ಟಿದೀಯಾ ಎಂದಾಗ ಏನು ಮಾತನಾಡದೆ ಅಕ್ಕನ ಮುಖವನ್ನು ಮುದ್ದು ಪಾಪಚ್ಚಿ ಥರ ನೋಡಿದನು. ತಮ್ಮನ ಕಡೆಗೊಮ್ಮೆ ನೋಡಿದವಳು ಅಪ್ಪನ ಕಡೆ ತಿರುಗಿ, ಹೋಗ್ಲಿ ಕೊಡಿಸಿ ಅಪ್ಪ, ಪಾಪ ಅವನು ಈಗ ಕಾಲೇಜ್ ಹೋಗೋ ಹುಡುಗ, ಅಲ್ಲಿ ಎಲ್ಲರೂ ಕೂಡ ಬೈಕಲ್ಲಿ ಓಡಾಡ್ತಾರೆ, ಇವನು ಬಸ್ ಹಿಡಿದು ಆ ರಶ್ಶಲ್ಲಿ ಕಾಲೇಜ್ಗೆ ಹೋಗೋಕ್ಕೆ ಟೈಮ್ ಆಗುತ್ತೆ, ಇವನ ಹತ್ರ ಬೈಕ್ ಇದ್ದರೆ ಓಡಾಡೋಕ್ಕೆ ಸುಲಭ ಆಗುತ್ತೆ ಎಂದವಳು ತನ್ನ ಬಳಿ ಇದ್ದ 50,000ವನ್ನು ಅಪ್ಪನ ಮುಂದಿಟ್ಟು, ಅಪ್ಪ ಇದರಲ್ಲಿ 50,000 ಅಮೌಂಟ್ ಇದೆ, ಇದಕ್ಕೆ ಉಳಿದ ಅಮೌಂಟ್ ಹಾಕಿ ಅವನಿಗೆ ಬೈಕ್ ಕೊಡಿಸಿ ಎಂದವಳನ್ನು ನೋಡಿ, ನೀನ್ಯಾಕಮ್ಮ ದುಡ್ಡು ಕೊಡ್ತೀಯ, ನಿನ್ನ ಖರ್ಚಿಗೆ ಬೇಕಾಗುತ್ತೆ, ನೀನೇ ಇಟ್ಕೊಳ್ಳಮ್ಮ, ಇವನಿಗೆ ಬೈಕ್ ತಾನೇ ಕೊಡಿಸಬೇಕು, ನಾನು ಕೊಡಿಸ್ತೀನಿ ಎಂದರು. ಪರವಾಗಿಲ್ಲ ಅಪ್ಪ, ನನ್ನ ತಮ್ಮ ತಾನೇ, ಏನೂ ತೊಂದರೆ ಇಲ್ಲ ಎನ್ನುತ್ತಾ ತಮ್ಮನ ಕಡೆ ತಿರುಗಿ, ನೋಡು ಬೈಕ್ ಬಂದಮೇಲೆ ಹುಷಾರಾಗಿ ಓಡಾಡಬೇಕು,
ಜಾಸ್ತಿ ಸ್ಪೀಡಾಗಿ ಓಡಾಡಬಾರ್ದು. ಅದು ಬಿಟ್ಟು ಹುಡುಗರ ಜೊತೆ ಸೇರಿ ರೋಡಲ್ಲಿ ಅಡ್ಡಾದಿಡ್ಡಿ ಗಾಡಿ ಓಡಿಸೋದು ಮಾಡಿದ್ಯೋ ಅದೇ ಗಾಡಿ ತಗೊಂಡೋಗಿ ಮಾರಿ ಬರ್ತೀನಿ, ಹುಷಾರ್ ಎಂದು ಸಣ್ಣದಾಗಿ ಗದರಿದಾಗ, ಇಲ್ಲ ಅಕ್ಕ, ಆ ರೀತಿಯೆಲ್ಲ ಮಾಡಲ್ಲ, ಹುಷಾರಾಗಿ ಹೋಗಿ ಹುಷಾರಾಗಿ ಬರ್ತೀನಿ. ಹಾಗೆ ಥ್ಯಾಂಕ್ ಯು ಅಕ್ಕ ಎಂದವನನ್ನು ನೋಡ್ತಾ, ಸರಿ ಹುಷಾರು ಎಂದು ಅಪ್ಪ ಅಮ್ಮನ ಕಡೆ ತಿರುಗಿ, ನಾನಿನ್ನು ಬರ್ತೀನಿ ಎಂದು ಕೆಲಸಕ್ಕೆ ಹೊರಡುತ್ತಾಳೆ. ಮುಂದುವರಿಯುವುದು. ಭಾರ್ಗವ್ ಮಾತನಾಡಿದ್ದು ಯಾರ ಜೊತೆ? ಚಂದ್ರನಲ್ಲಿ ಅವನು ಕಂಡ ಬಿಂಬ ಯಾರದು? ಮಂದಾರ ಮನಸ್ಸಿನಲ್ಲಿರುವ ನೋವು ಏನು ಎನ್ನುವುದನ್ನು ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸುವುದು ಮರೆಯಬೇಡಿ. ಧನ್ಯವಾದಗಳು.